ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಅನು ಎಸ್ ಮೂರ್ತಿ ಜಾಬ್ಸ್ ಕನ್ನಡ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಒಂದು ಒಳ್ಳೆ ಜಾಬ್ ಅಪ್ಡೇಟ್ನ ತರ್ತಾ ಇದ್ದೀನಿ. ಸೊ ಈ ಒಂದು ಜಾಬ್ ಅಪ್ಡೇಟ್ ಬಂದು 100% ಸೆಕ್ಯೂರ್ ಇರುತ್ತೆ, ಯಾವುದೇ ರೀತಿಯಾದ ಫೇಕ್ ಅಪ್ಡೇಟ್ ಅಲ್ಲ. ಸೊ ಆದಷ್ಟು ಬೇಗ ಎಲ್ಲರೂ ಕೂಡ ಈ ಒಂದು ಜಾಬ್ಗೆ ಅಪ್ಲೈ ಮಾಡಿ. ಸೊ ಜಾಬ್ ನೇಮ್ ಬಂದು, ಜಾಬ್ ರೋಲ್ ಬಂದು ಬಿಸ್ನೆಸ್ ಡೆವಲಪ್ಮೆಂಟ್ ಅಸೋಸಿಯೇಟ್ ಅಂತ. ಸೊ ಯಾವ ಕಂಪ್ನಿ, ಯಾವ ರೀತಿಯಾಗಿ ಅಪ್ಲೈ ಮಾಡಬೇಕು, ಅಪ್ಲೈ ಲಿಂಕ್ ಎಲ್ಲಿ ಕೊಟ್ಟಿರ್ತೀನಿ, ಪ್ರತಿಯೊಂದು ಡೀಟೇಲ್ಸ್ನು ಕೂಡ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ವಿಡಿಯೋನ ಸ್ಕಿಪ್ ಮಾಡೋದ್ರಿಂದ ನಿಮಗೆ ಇನ್ಫಾರ್ಮೇಷನ್ ಮಿಸ್ ಆಗ್ಬೋದು. ವಿಡಿಯೋನ ಕಂಪ್ಲೀಟಾಗಿ ನೋಡಿ. ಹಾಗೆ ಯಾವ ರೀತಿಯಾಗಿ ಅಪ್ಲೈ ಮಾಡಬೇಕು ಅನ್ನೋದು ಕೂಡ ಹೇಳ್ತೀನಿ, ಎಜುಕೇಷನ್ ಕ್ವಾಲಿಫಿಕೇಷನ್ ಕೂಡ ಹೇಳ್ತೀನಿ, ಪ್ರತಿಯೊಂದು ಡೀಟೇಲ್ಸ್ ಕೂಡ ಹೇಳ್ತೀನಿ. ಹೇಳೋದಕ್ಕಿಂತ ಮುಂಚೆ ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ಈ ಕೂಡಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಷನ್ನ ಆನ್ ಮಾಡ್ಕೊಳ್ಳೋದ್ರಿಂದ ನಾನು ಅಪ್ಲೋಡ್ ಮಾಡೋ ಎಲ್ಲ ವೀಡಿಯೋಸು ನಿಮಗೆ ನೋಟಿಫಿಕೇಷನ್ ಮುಖಾಂತರ ಸಿಗುತ್ತೆ. ಸೊ ಇದು ಕಂಪ್ನಿ ನೇಮ್ ಬಂದು ಸ್ಕೇಲಾರ್ ನ್ಯೂವರ್ಸಿಟಿ ಅಂತ. ಸೊ ಇದೊಂದು 100% ಜೆನ್ಯೂನ್ ಇರೋ ಅಂಥ ಒಂದು ಕಂಪ್ನಿ ಅಂತ ಹೇಳ್ಬೋದು. ಸೊ ಇದು ಎಡ್ಟೆಕ್ ಮೇಲೆ ಮೀನ್ಸ್ ಎಜುಕೇಷನ್ ರಿಲೇಟೆಡ್ ಕಂಪ್ನಿ ಆಗಿರುತ್ತೆ. ಸೊ ಈಗಾಗಲೇ ನಾನು ಸಾಕಷ್ಟು ಬಿಸ್ನೆಸ್ ಡೆವಲಪ್ಮೆಂಟ್ ಅಸೋಸಿಯೇಟ್ ಈ ಒಂದು ಜಾಬ್ ರೋಲ್ ಮೇಲೆ ಸುಮಾರಷ್ಟು ವರ್ಕ್ ಫ್ರಮ್ ಹೋಮ್ ವೀಡಿಯೋಸ್ನ ಅಪ್ಲೋಡ್ ಮಾಡಿದ್ದೀನಿ. ಯಾರೂ ನೋಡಿಲ್ಲ, ಈ ವಿಡಿಯೋ ಕೆಳಗಡೆ ಲಿಂಕ್ನ ಕೊಟ್ಟಿರ್ತೀನಿ, ಚೆಕ್ ಮಾಡಿ ಅಲ್ಲಿ. ಸೊ ಈ ಒಂದು ಕಂಪ್ನಿನಲ್ಲಿ ನೀವು ಏನು ಕೆಲಸ ಮಾಡಬೇಕಾಗತ್ತೆ ಅಂದರೆ, ಇದೊಂದು ಸೇಲ್ಸ್ ಓರಿಯೆಂಟೆಡ್ ಜಾಬ್ ಆಗಿರುತ್ತೆ. ಇಲ್ಲಿ ಕ್ಲೋಸಿಂಗ್ ಸೇಲ್ಸ್, ಪರ್ಫಾರ್ಮೆನ್ಸ್ ಮಾನಿಟರಿಂಗ್, ಅಂಡರ್ ಪ್ರೆಷರ್, ಅಪ್ಸೆಲ್ಲಿಂಗ್ ಎಕ್ಸ್ಪರ್ಟ್ಸ್, ಬಿಲ್ಡಿಂಗ್ ಟ್ರಸ್ಟ್. ಮೀನ್ಸ್ ನೀವು ಈ ಒಂದು ಜಾಬ್ಗೆ ಸೆಲೆಕ್ಟ್ ಆಯಿತು ಅಂತಂದರೆ ಪ್ರತಿಯೊಂದು ಡೀಟೇಲ್ಸ್ ಕೂಡ ನಿಮಗೆ ಟ್ರೈನಿಂಗ್ನಲ್ಲಿ ಕೊಡ್ತಾರೆ. ಸೊ ಇವ್ರದ್ದೊಂದು ಕೋರ್ಸ್ ಇರುತ್ತೆ, ಎಜುಕೇಷನ್ ರಿಲೇಟೆಡ್ ಕೋರ್ಸ್ ಇರುತ್ತೆ. ಅದನ್ನು ನೀವು ಸೇಲ್ ಮಾಡಬೇಕಾಗತ್ತೆ, ಕಸ್ಟಮರ್ ಜೊತೆ ಮಾತಾಡಬೇಕಾಗತ್ತೆ. ಪ್ರತಿಯೊಂದು ಕೂಡ ನಿಮಗೆ ಡೀಟೇಲ್ಸ್ನ ಕೊಡ್ತಾರೆ ಒನ್ಸ್ ನೀವು ಸೆಲೆಕ್ಟ್ ಆದಮೇಲೆ. ಇದು ಕಂಪ್ಲೀಟ್ಲಿ ವರ್ಕ್ ಫ್ರಮ್ ಹೋಮ್ ಆಗಿರುತ್ತೆ. ಹಾಗೆ ಇಮಿಡಿಯೇಟ್ ಜಾಯ್ನರ್ಸ್ನ ನೋಡ್ತಾ ಇದ್ದಾರೆ. ಬೋತ್ ಫ್ರೆಷರ್ ಮತ್ತು ಎಕ್ಸ್ಪೀರಿಯನ್ಸ್ ಪರ್ಸನ್ ಅಪ್ಲೈ ಮಾಡ್ಬೋದು. ಇಲ್ಲಿ 7.5 lakh ಪರ್ ಆ್ಯನಮ್ ಅಂತ ಇದೆ. ನಿಯರ್ಲಿ ಅಂದರೆ ನಿಮಗೆ ತುಂಬಾ ಒಳ್ಳೆ ಸ್ಯಾಲ್ರಿ ಪ್ಯಾಕೇಜ್ ಅಂತಲೇ ಹೇಳ್ಬೋದು. ಏನಿಲ್ಲ ಅಂತಂದ್ರೂ 30,000 to 35,000 ಫ್ರೆಷರ್ಗೆ ಸಿಗುತ್ತೆ. ಸೊ ಹಾಗಾಗಿ ಎಲ್ಲರೂ ಕೂಡ ಈ ಒಂದು ಜಾಬ್ಗೆ ಅಪ್ಲೈ ಮಾಡಿ. ಜಾಬ್ ಅಪ್ಲಿಕೇಶನ್ ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ನೀವು ಚೆಕ್ ಮಾಡ್ಕೊಳ್ಳಿ. ಸೊ ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಫಾರ್ಮ್ ಲಿಂಕ್ ಅಂತ, ಅದ್ರ ಮೇಲೆ ಕ್ಲಿಕ್ ಮಾಡೋಣ. ಸೊ ಯಾವ ರೀತಿಯಾಗಿ ನೀವು ಈ ಒಂದು ಜಾಬ್ಗೆ ಅಪ್ಲೈ ಮಾಡಬೇಕು ಅನ್ನೋದನ್ನ ನಾನು ಹೇಳ್ಕೊಡ್ತೀನಿ. ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿಯಾಗಿ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ಈ ಒಂದು ಫಾರ್ಮ್ನ ನೀವು ಫಿಲ್ ಮಾಡಬೇಕಾಗತ್ತೆ. ಇಲ್ಲಿ ಮತ್ತೆ ನೋಡ್ಕೋಬೋದು, ಬಿಸ್ನೆಸ್ ಡೆವಲಪ್ಮೆಂಟ್ ಅಸೋಸಿಯೇಟ್ಸ್ ಫಾರ್ ದ ಸ್ಕೇಲರ್ ನ್ಯೂವರ್ಸಿಟಿ. ಇದು ಒಂದು ಕಾಲೇಜ್ ಆಗಿರುತ್ತೆ ಮತ್ತು ಇದು ವುಲ್ಫ್ ಯೂನಿವರ್ಸಿಟಿಗೆ ಅಫಿಲೇಟ್ ಆಗಿದೆ, ಕೇಮ್ ಇನ್ ಟು ಎಕ್ಸಿಸ್ಟೆನ್ಸ್ಟು. ಸೊ ಇದನ್ನು ನೀವು ಡೀಟೇಲ್ ಆಗಿ ನೋಡ್ಕೋಬೋದು. ಇಲ್ಲಿ ಅಡ್ರೆಸ್ ದ ಗ್ರೋಯಿಂಗ್ ಡಿಮ್ಯಾಂಡ್ ಫಾರ್ ಎಜುಕೇಷನ್ ಆ್ಯಂಡ್ ಜಾಬ್ಸ್. ಇಟ್ ಈಸ್ ಎಸೆನ್ಷಿಯಲ್ 90 ECTS ಕ್ರೆಡಿಟ್ ಕೋರ್ಸ್. ಇದೊಂದು ಕ್ರೆಡಿಟ್ ಕೋರ್ಸ್ ಆಗಿರುತ್ತೆ. ದೀಸ್ ಆರ್ ಗ್ಲೋಬಲಿ ರೆಕಗ್ನೈಸ್ಡ್ ಟ್ರಾನ್ಸ್ಫರಬಲ್ ಕ್ರೆಡಿಟ್ಸ್ ಟು ಹೆಲ್ಪ್ ಸ್ಟೂಡೆಂಟ್ ಸೆಕ್ಯೂರ್ ಅಕಾಡೆಮಿಕ್ ಅಚೀವ್ಮೆಂಟ್ಸ್. ಸೊ ಸ್ಟೂಡೆಂಟ್ಸ್, ಅದೇ ಹೇಳಿದ್ನಲ್ಲ ನಾನು, ಸ್ಟೂಡೆಂಟ್ ರಿಲೇಟೆಡ್ ಅವ್ರ ಅಕಾಡೆಮಿಕ್ ರಿಲೇಟೆಡ್ ಕೋರ್ಸ್ಗಳಾಗಿರುತ್ತೆ. ಸೊ ಇದೊಂದು ಜೆನ್ಯೂನ್ ಕಂಪ್ನಿ ಅಂತಲೇ ಹೇಳ್ಬೋದು. ಸೊ ಇಲ್ಲಿ ಇಮಿಡಿಯೇಟ್ ಜಾಯ್ನರ್ಸ್ನ ನೋಡ್ತಾ ಇದ್ದಾರೆ. ಯಾವ ರೀತಿಯಾಗಿ ನೀವು ಇದಕ್ಕೆ ಅಪ್ಲೈ ಮಾಡಬೇಕು ಅಂತ ಹೇಳ್ತೀನಿ ನೋಡಿ. ಇಲ್ಲಿ ನಿಮ್ಮ ಒಂದು ಫಸ್ಟ್ ನೇಮ್ ಮತ್ತು ಲಾಸ್ಟ್ ನೇಮ್, ಅಂದರೆ ನಿಮಗೆ ಲಾಸ್ಟ್ ನೇಮ್ ಇದ್ದರೆ ಲಾಸ್ಟ್ ನೇಮ್ ಹಾಕಿ. ಸೊ ಲಾಸ್ಟ್ ನೇಮ್ ಇಲ್ಲ ಅಂತಂದರೆ ನಿಮ್ಮ ಫಸ್ಟ್ ನೇಮು ಮತ್ತು ಇನಿಷಿಯಲ್ ಏನಿರುತ್ತೆ ಅದನ್ನು ಎಂಟ್ರಿ ಮಾಡಿ. ನಿಮ್ಮ ಒಂದು ಕರೆಕ್ಟಾಗಿರೋಂತಹ ವ್ಯಾಲಿಡ್ ಇರೋಂಥ ಇಮೇಲ್ ID ನ ಹಾಕಿ. ಹಾಗೆ ಫೋನ್ ನಂಬರ್ ಹಾಕಿ. ಇಲ್ಲಿ ಎಕ್ಸ್ಪೀರಿಯನ್ಸ್, ನೀವೇನಾದರೂ ಫ್ರೆಷರ್ ಇದ್ದರೆ ಫ್ರೆಷರ್ ಅಂತ ಹಾಕಿ. ನಿಮಗೇನಾದರೂ ಎಕ್ಸ್ಪೀರಿಯನ್ಸ್ 1 to 2 years ಈ ಒಂದು ನಡುವೆ ಎಕ್ಸ್ಪೀರಿಯನ್ಸ್ ಇದ್ದರೆ ಅದನ್ನು ಹಾಕಿ. ಸೊ 2 ವರ್ಷಕ್ಕಿಂತ ಜಾಸ್ತಿ ಎಕ್ಸ್ಪೀರಿಯನ್ಸ್ ಇದ್ದರೆ ಥರ್ಡ್ ಒನ್ ಕ್ಲಿಕ್ ಮಾಡಿ. ಸೊ 4 ವರ್ಷಕ್ಕಿಂತ ಜಾಸ್ತಿ ಎಕ್ಸ್ಪೀರಿಯನ್ಸ್ ಇದ್ದರೆ ಲಾಸ್ಟ್ ಒನ್ ಕ್ಲಿಕ್ ಮಾಡಿ. ಸೊ ಕರೆಂಟ್ ಕಂಪನಿ, ನೀವೇನಾದರೂ ವರ್ಕ್ ಮಾಡ್ತಾ ಇದ್ದರೆ ಹಾಕಿ. ಸೊ ಫ್ರೆಷರ್ ಆಗಿದ್ದರೆ NA ಅಂತ ಹಾಕಿ. ಕರೆಂಟ್ ಡೆಸಿಗ್ನೇಷನ್, ಇದು ಏನಾದರೂ ವರ್ಕ್ ಮಾಡ್ತಾ ಇರ್ತಾರಲ್ಲ, ಎಕ್ಸ್ಪೀರಿಯನ್ಸ್ ಪರ್ಸನ್ ಇರ್ತಾರಲ್ಲ, ಸೊ ನೀವೇನು ಯಾವೊಂದು ಡೆಸಿಗ್ನೇಷನ್ ಮೇಲೆ, ಯಾವೊಂದು ರೋಲ್ ಮೇಲೆ ನೀವು ಜಾಬ್ ಮಾಡ್ತಿದ್ದೀರಾ ಅದನ್ನು ತಿಳಿಸ್ಬೇಕಾಗತ್ತೆ. ಫ್ರೆಷರ್ ಇರೋರು ನೋ ಅಥವಾ NA ಅಂತ ಹಾಕಿ. ಸೊ ಎಕ್ಸ್ಪೀರಿಯನ್ಸ್ ಪರ್ಸನ್ನು CTC ಎಷ್ಟು ತೊಗೋತಾ ಇದ್ದಾರೆ ಅದನ್ನು ಹಾಕಬೇಕು. ವಿಲ್ ಯು ಏಬಲ್ ಟು ಜಾಯ್ನ್ ಅಸ್ ಇಮಿಡಿಯೇಟ್ಲಿ ಅಂತ ಇದೆ. ಸೊ
ಬೇಗ ಜಾಯ್ನ್ ಆಗೋರಿದ್ರೆ ಎಸ್ ಅಂತ ಹಾಕಿ, ಇಲ್ಲಾಂದರೆ ನೋ ಅಂತ ಹಾಕಿ. ನಿಮ್ಮ ಒಂದು ರೆಸ್ಯೂಮ್ನ ಇಲ್ಲಿ ಆ್ಯಡ್ ಮಾಡಬೇಕಾಗತ್ತೆ. ಸೊ ಆ್ಯಡ್ ಫೈಲ್ ಮೇಲೆ ಕ್ಲಿಕ್ ಮಾಡಿ ಒಂದು PDF ಫಾರ್ಮೇಟಲ್ಲಿ ಅದನ್ನು ಸೆಂಡ್ ಮಾಡಬೇಕಾಗತ್ತೆ. ನೆಕ್ಸ್ಟ್ ಕ್ವಶನ್. Imagine a scenario where a competitor is offering a similar skills-based degree program. How would you position Scalar University as a more attractive option? ಸೊ ಇಲ್ಲಿ ಮ್ಯಾಕ್ಸಿಮಮ್ 200 ವರ್ಡ್ಸ್ ಇರಬೇಕು. ಸೊ ಇದಕ್ಕೆ ಯಾವ ರೀತಿಯಾಗಿ ಆನ್ಸರ್ ಕೊಡಬೇಕು ಅನ್ನೋದು ಕೂಡ ನಾನು ಹೇಳ್ತೀನಿ. ಸೊ ನೆಕ್ಸ್ಟು ನೋಡಿ, ಯು ಹ್ಯಾವ್ ಕನೆಕ್ಟೆಡ್ ವಿತ್ ಎ ಪೊಟೆನ್ಷಿಯಲ್ ಕ್ಯಾಂಡಿಡೇಟ್ ಹೂ ಎಕ್ಸ್ಪ್ರೆಸ್ ಎಸಿಟೇಷನ್ ಅಬೌಟ್ ದ ಆನ್ಲೈನ್ ಲರ್ನಿಂಗ್ format. How would you address their concern and highlight the benefits of Scalar program? ಇದಕ್ಕೂ ಕೂಡ ಆನ್ಸರ್ ಯಾವ ರೀತಿಯಾಗಿ ಅಟೆಂಡ್ ಮಾಡಬೇಕು ಅಂತ ಹೇಳ್ತೀನಿ. ನೆಕ್ಸ್ಟ್, how do you tailor your communication style to resonate with different types of personalities during a ಸೇಲ್ಸ್ ಕಾಲ್? ಇದಕ್ಕೂ ಕೂಡ ಆನ್ಸರ್ ಹೇಳ್ತೀನಿ. ನೆಕ್ಸ್ಟ್, ಬ್ರೀಫ್ಲಿ ಔಟ್ಲೈನ್ ಯುವರ್ ಸ್ಟ್ರಾಟಜಿ ಫಾರ್ ಐಡೆಂಟಿಫೈಯಿಂಗ್ ಆ್ಯಂಡ್ ರೀಚಿಂಗ್ ಔಟ್ ಟು ಕ್ವಾಲಿಫೈಡ್ ಲೀಡ್ಸ್ ಫಾರ್ ದ ಸ್ಕೇಲರ್ ಪ್ರೋಗ್ರಾಮ್. ಸೊ ಏನೊಂದು ಸ್ಟ್ರಾಟಜಿನ ಯೂಸ್ ಮಾಡ್ತೀರಾ ನೀವು ಅಂತ ಕೇಳ್ತಾ ಇದ್ದಾರೆ. ಇದಕ್ಕೂ ಕೂಡ ಆನ್ಸರ್ ಹೇಳ್ತೀನಿ. ಸೊ ಈಗೇನು ನೀವು 4 ಕ್ವಶನ್ನ ನೋಡಿದ್ರಿ. ಸೊ ಫಸ್ಟು ಈ ಒಂದು ಫಾರ್ಮ್ನ ಫಿಲ್ ಮಾಡೋದಕ್ಕಿಂತ ಮುಂಚೆ ಏನು ಕ್ವಶನ್ನ ಕೇಳಿದ್ದಾರೆ, ಇಷ್ಟು ಕ್ವಶನ್ನ ನೀವು ಒಂದು ಬುಕ್ಕಲ್ಲಿ ನೋಟ್ ಡೌನ್ ಮಾಡ್ಕೊಳ್ಳಿ. ಈ ಒಂದು ಕ್ವಶನ್ಗೆ ಏನು ಆಪ್ಷನ್ಸ್ ಕೊಟ್ಟಿದ್ದಾರೆ, 4 ಆಪ್ಷನ್ನು, ಅದನ್ನು ಕೂಡ ನೋಟ್ ಡೌನ್ ಮಾಡ್ಕೊಳ್ಳಿ. ಸೊ ನೋಟ್ ಡೌನ್ ಮಾಡಿಕೊಂಡು ನೀವು ಗೂಗಲಲ್ಲಿ ಈ ಕ್ವಶನ್ನ ಸರ್ಚ್ ಮಾಡಿ. ಸೊ ಗೂಗಲಲ್ಲಿ ಸರ್ಚ್ ಮಾಡಿ ಅಥವಾ ChatGPT ಇದೆ, ಅದರಲ್ಲಿ ಕ್ವಶನ್ನ ಸರ್ಚ್ ಮಾಡಿ. ಸೊ ಈ ಒಂದು ಕ್ವಶನ್ನಿಗೆ ಕರೆಕ್ಟಾಗಿರೋ ಅಂಥ ಆನ್ಸರ್ನ ChatGPT ನಿಮಗೆ ಕೊಡುತ್ತೆ. ಸೊ ಆ ಒಂದು ಆನ್ಸರ್ನ ನೀವಿಲ್ಲಿ ಕಾಪಿ ಪೇಸ್ಟ್ ಮಾಡಿ ಅಥವಾ ಆನ್ಸರ್ನ ಇಲ್ಲಿ ಟೈಪ್ ಮಾಡಿ. ಸೊ ಈ ಒಂದು ಕ್ವಶನ್ಗಳಿಗೆ ನೀವು ಕರೆಕ್ಟಾಗಿ ಆನ್ಸರ್ನ ಮಾಡಿದರೆ ನೀವು ಐರಾಗೋ ಸಾಧ್ಯತೆ ತುಂಬಾ ಇರುತ್ತೆ. ಸೊ ಅದಕ್ಕೆ ಏನೇನೋ ಆನ್ಸರ್ ಕೊಡೋದು ಬೇಡ. ಈಗ ನಾನು ಹೇಳಿದ್ನಲ್ಲ, ChatGPTನ ಯೂಸ್ ಮಾಡಿಕೊಂಡು ಈ ಕ್ವಶನ್ನ ಫಸ್ಟ್ ನೋಟ್ ಡೌನ್ ಮಾಡ್ಕೊಳ್ಳಿ. ಆನ್ಸರ್ಸ್ನು ಕೂಡ ಒಂದು ಬುಕ್ಕಲ್ಲಿ ಬರೆದಿಟ್ಕೊಂಡು ಸೊ ಫಾರ್ಮ್ನ ಫಿಲ್ ಮಾಡಬೇಕಾದ್ರೆ ನೀಟಾಗಿ ಎಂಟ್ರಿ ಮಾಡಿ. ಓಕೆನಾ? ಹಾಗೆ ನಾನು ರೆಸ್ಯೂಮ್ನ ಅಲ್ಲಿ ಆ್ಯಡ್ ಮಾಡೋದಕ್ಕೆ ಹೇಳಿದ್ನಲ್ಲ, ಇಲ್ಲೂ ಕೂಡ ಅಷ್ಟೇ. ನೀವು ರೆಸ್ಯೂಮ್ನ ಆ್ಯಡ್ ಮಾಡಬೇಕಾದ್ರೆ ಅದಕ್ಕೆ ಕವರ್ ಲೆಟರ್ ಕೂಡ ಹಾಕಬೇಕಾಗತ್ತೆ. ಮತ್ತು ಈ ಒಂದು ಜಾಬ್ಗೆ ಆಗ್ತಾ ಇರೋದ್ರಿಂದ ಈ ಒಂದು ಜಾಬ್ ಸ್ಕಿಲ್ಸ್ನ ಆ್ಯಡ್ ಮಾಡಿ, ಅದು ನಿಮಗೆ ಅಡ್ವಾಂಟೇಜ್ ಆಗಿರುತ್ತೆ. ಸೊ ಈ ಒಂದು ಜಾಬ್ಗೆ ಎನಿ ಡಿಗ್ರಿ ಅವರು ಅಪ್ಲೈ ಮಾಡ್ಬೋದು. ಐ ಹೋಪ್ ಈ ವಿಡಿಯೋ ಇಷ್ಟ ಆಯಿತು ಅಂತ ಅನ್ಕೋತೀನಿ. ನೆಕ್ಸ್ಟ್ ಎಲ್ಲ ಫಿಲ್ ಮಾಡಿದ್ಮೇಲೆ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ. ಸೊ ನೀವು ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣವೇ ಈ ಒಂದು ಫಾರ್ಮು ಅವರಿಗೆ ಸೆಂಡ್ ಆಗುತ್ತೆ. ಸೊ ಅವರು ರಿವ್ಯೂ ಮಾಡ್ತಾರೆ. ಇಲ್ಲಿ ಕೊಟ್ಟಿರೋಂಥ ಕ್ವಶನ್ಗಳಿಗೆಲ್ಲ ನೀವು ಕರೆಕ್ಟಾಗಿ ಆನ್ಸರ್ ಮಾಡಿರ್ತೀರಲ್ವ ವಿತ್ ದ ಹೆಲ್ಪ್ ಆಫ್ ChatGPT. ಸೊ ಅವರು ನಿಮಗೆ ಒಂದು ಶಾರ್ಟ್ ಲಿಸ್ಟ್ ಆಗಿದ್ದೀರಾ ಅಂತ ಒಂದು ಮೇಲ್ ಕಳಿಸ್ತಾರೆ. ಸೊ ಮೇಲ್ ಬಂದಾಗ ನಿಮಗಲ್ಲಿ ಇಂಟರ್ವ್ಯೂದು ಅಥವಾ ಆ ಒಂದು ಜಾಬ್ ರೋಲ್ದು ಪ್ರತಿಯೊಂದು ಡೀಟೇಲ್ಸ್ ಕೂಡ ನಿಮಗೆ ಕೊಡ್ತಾರೆ. ಐ ಹೋಪ್ ಈ ವಿಡಿಯೋ ಇಷ್ಟ ಆಯಿತು ಅನ್ಕೋತೀನಿ. ಇಷ್ಟ ಆದರೆ ಈಗಲೇ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ. ಹಾಗೆ ಯಾರಿಗೆಲ್ಲ ಜಾಬ್ ಅವಶ್ಯಕತೆ ತುಂಬ ಇದೆ ಅವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ. ಮತ್ತು ಈ ಒಂದು ವಿಡಿಯೋ ಕೆಳಗಡೆ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಟೆಲಿಗ್ರಾಮ್ ಚಾನಲ್ ಲಿಂಕ್ನ ಕೊಟ್ಟಿರ್ತೀನಿ. ಆ ಟೆಲಿಗ್ರಾಮ್ ಚಾನಲ್ ಲಿಂಕ್ನ ಯೂಸ್ ಮಾಡಿಕೊಂಡು ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಯಾಕಂತಂದರೆ ಅಲ್ಲೂ ಕೂಡ ನಾನು ಕೆಲವೊಂದು ಜಾಬ್ ಅಪ್ಡೇಟ್ಸ್ನ ತರ್ತೀನಿ, ಕೆಲವೊಂದು ಪೋಸ್ಟ್ಗಳನ್ನ ಕೂಡ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಸೊ ಆ ಒಂದು ವೀಡಿಯೋಸು, ಆ ಒಂದು ಇನ್ಫಾರ್ಮೇಷನು ನಿಮಗೆ ಮಿಸ್ ಆಗೋ ಸಾಧ್ಯತೆ ಇರುತ್ತೆ. ಹಾಗಾಗಿ ನಮ್ಮ ಟೆಲಿಗ್ರಾಮ್ ಚಾನಲ್ ಕೂಡ ಜಾಯ್ನ್ ಆಗಿ. ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದ್ದೀರಾ ಎಲ್ರಿಗೂ ಕೂಡ ನಾನು ಧನ್ಯವಾದ ಹೇಳ್ತೀನಿ. ಥ್ಯಾಂಕ್ ಯು.